ನಮಸ್ಕಾರ. ಈ ವಾಲ್ಮೀಕಿ ನಿಗಮದ ಹಗರಣ ಎಲ್ಲಿ ತನಕ ಬಂತು? SIT, CBI, ED ಅಧಿಕಾರಿಗಳು ತನಿಖೆ ಮಾಡ್ತಾ ಹೋಗ್ತಾರೆ. ತನಿಖೆ ಮಾಡ್ತಾ ಏನಾಗುತ್ತೆ, ಈ ವಾಲ್ಮೀಕಿ ನಿಗಮದ ಅದಕ್ಕಿಂತ ಮೇಲೆ ಬರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಯ ಈ ಹಿಂದಿನ ನಿರ್ದೇಶಕರಾಗಿದ್ದಂಥ ಕಲ್ಲೇಶ್ ಅವರನ್ನು ಪ್ರಶ್ನೆ ಮಾಡ್ತಾರೆ. ಕಲ್ಲೇಶ್ ಅವರು ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕರಾಗಿದ್ದಾರೆ. ಅವರೊಂದು ಕಂಪ್ಲೇಂಟ್ ಕೊಡ್ತಾರೆ. ಏನು ಕಂಪ್ಲೇಂಟ್ ಕೊಡ್ತಾರೆ? ನನ್ನ ವಿರುದ್ಧ ED ಅಧಿಕಾರಿಗಳು ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ನೋಡು, ನೀನು ಮುಖ್ಯಮಂತ್ರಿಗಳ ಹೆಸರನ್ನು ತಗೋಬೇಕು, ನಾಗೇಂದ್ರ ಹೆಸರು ತಗೋಬೇಕು, ದೊಡ್ಡವರ ಹೆಸರು ತಗೋಬೇಕು. ನೀನು ತಗೊಳ್ಳಿಲ್ಲ ಅಂತಂದರೆ 2 ವರ್ಷಗಳ ಕಾಲ ನಿನಗೆ ಜಾಮೀನಿಲ್ಲದ ರೀತಿ ಮಾಡ್ತೀವಿ. ನೀನು ನನಗೆ ಸಹಕಾರ ಕೊಟ್ಟರೆ ನಿಮಗೆ ಸಹಾಯ ಮಾಡ್ತೀವಿ ಅಂತ. ಈ ಮನುಷ್ಯ ಅದನ್ನು ದೂರು ಕೊಡ್ತಾರೆ. ಯಾರು? ED ಅಧಿಕಾರಿ ಮಿಥಲ್ ಮತ್ತು ಮುರಳೀಕೃಷ್ಣ ಅವರ ವಿರುದ್ಧ ದೂರು ಕೊಡ್ತಾರೆ. FIR ದಾಖಲಾಗುತ್ತೆ. ಇದನ್ನೇ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಆದಿಯಾಗಿ ಇವತ್ತೊಂದು ಪ್ರತಿಭಟನೆ ಮಾಡ್ತಾರೆ. ED ಅಧಿಕಾರಿಗಳನ್ನು ಅವರ ವಿರುದ್ಧ ED KD ಅಂತೇಳಿ. ಸೊ ಹಾಗಿರುವಾಗ ಆ FIR ಆದ ನಂತರ ಏನಾಗಬೇಕಾಗಿತ್ತು? ಈ ED ಅಧಿಕಾರಿಗಳನ್ನು ಕರೆದು ವಿಚಾರಣೆ ಮಾಡಬೇಕಾಗಿತ್ತು. ನೋಡಿ, ಎಲ್ಲಿಂದ ಎಲ್ಲಿಗೆ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ತನಿಖೆ ಮಾಡಲಿಕ್ಕೆ ಬಂದಿರುವಂಥ ED ಅಧಿಕಾರಿಗಳ ವಿರುದ್ಧವೇ ದೂರ ಆಗುತ್ತೆ. ಪ್ರೊಟೆಸ್ಟ್ ಮಾಡ್ತಾರೆ. ಕನ್ಫ್ಯೂಸ್ ಆಗಬೇಡಿ, ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ. ನಂತರ ಅಲ್ಲಿಗೆ ಕೋರ್ಟ್ ಎಂಟ್ರಿ ಆಗುತ್ತೆ, ED ಎಂಟ್ರಿ ಆಗುತ್ತೆ, ಏನೆಲ್ಲ ಆಗುತ್ತೆ. ಮೊದಲಿಗೆ ನಮ್ಮನ್ನು ಏನೋ ಸಿಲುಕಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಹೆಸರನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳನ್ನು ಅರೆಸ್ಟ್ ಮಾಡಿಸುವಂಥ ಪ್ರಯತ್ನಗಳಾಗ್ತಾ ಇದೆ, ED ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪ್ರೊಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್. ಕೇಳಿಸ್ಕೊಳ್ಳಿ. ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಮರ. ಬೆಳಗ್ಗೆಗೆ ಸಿದ್ದು ನೇತೃತ್ವದಲ್ಲಿ ಹೋರಾಟ. ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಿಡಿದೆದ್ದಿದೆ. ED ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ, ಅವರನ್ನೆಲ್ಲ ಬಂಧಿಸಬೇಕು ಅಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ CM ನೇತೃತ್ವದಲ್ಲಿ ಬಹುತೇಕ ಸಚಿವರು, ಕಾಂಗ್ರೆಸ್ ಶಾಸಕರು ಧರಣಿ ನಡೆಸಿ ED CBI ವಿರುದ್ಧ ಧಿಕ್ಕಾರ ಕೂಗಿದ್ರು. ಸಿದ್ದರಾಮಯ್ಯ DKಶಿ ಸಿಲುಕಿಸಲು ED ಷಡ್ಯಂತ್ರ. ED ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್, ನಾಗೇಂದ್ರ ಸೇರಿದಂತೆ ಪ್ರಮುಖರ ಹೆಸರು ಹೇಳುವಂತೆ ಹೆಚ್ಚುವರಿ ನಿರ್ದೇಶಕ ಕಲ್ಲೇಶಪ್ಪಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ED ವಿರುದ್ಧವೇ FIR ದಾಖಲಾಗಿದೆ. ಏನ್ ಮಾಡ್ತಾರೆ ಅಂತ ನಾನು ಹಿಂಗೆ ಮಾಡಿ ಅಂತ ಹೇಳಕ್ ಹೋಗಲ್ಲ. ಕಾನೂನು ರೀತಿಯ ಮಾಡಬೇಕಾಗ್ತದೆ. ಪೊಲೀಸ್ನವರು ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಬಿಕಾಸ್ ನಾನು ಮುಖ್ಯಮಂತ್ರಿ ಅಲ್ವಾ, ನಮ್ಮ ಸರ್ಕಾರನ ಕಾನೂನು ಬಾಹಿರವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಅಸ್ಥಿರಗೊಳಿಸಬೇಕು ಅನ್ನೋದು ಅವರು ಉದ್ದೇಶ. ಈ ಕಲ್ಲೇಶ್ ಅನ್ನೋ ಅಧಿಕಾರಿಗಳ ಕೈಲಿ ನೀನು ಮುಖ್ಯಮಂತ್ರಿ ಹೆಸರೇಳು, ಮಂತ್ರಿ ಹೆಸರೇಳು ಅಂತೇಳಿ ಒತ್ತಾಯವನ್ನು ಮಾಡಿ 7 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಹೇಳಿ ಅವನಿಗೆ ಎದುರಿಸಿದ ಮೇಲೆ ಆತ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು FIR ಆಗಿದೆ. ಇದು ದೇಶದಲ್ಲಿ 2-3 ರಾಜ್ಯಗಳಲ್ಲಿ ಹಿಂದೆ ಈ ರೀತಿ ಆಗಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಹಿಂಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟಾರ್ಗೆಟ್ಟು, ಸರ್ಕಾರನೇ ನೇರವಾಗಿ ಟಾರ್ಗೆಟ್ಟು ಮಾಡೋಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಲೂಟಿ ವಿಚಾರಕ್ಕೆ ಕಿತ್ತಾಡ್ತಿದ್ದಾರೆ. ತನಿಖೆಗೆ ಬಂದ ED ಅಧಿಕಾರಿಗಳೇ ಇದೀಗ ಇಕ್ಕಟ್ಟಿಗೆ ಸಿಲುಕಿರೋದು ಅಚ್ಚರಿಗೆ ಕಾರಣವಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು, ಇದು ಯಾಕೆ ಮುಖ್ಯಮಂತ್ರಿಗಳೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ED ಅಧಿಕಾರಿಗಳ ವಿರುದ್ಧ? ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೌದು ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ 89 ಕೋಟಿ ಅಂತೇಳಿ. ಕತೆ ಹೇಳ್ತೀನಿ ಕೇಳಿ. 187 ಕೋಟಿ, ಅದರಲ್ಲಿ 89 ಕೋಟಿ ಭ್ರಷ್ಟಾಚಾರ ಆಯಿತು ಅಂಥೇಳಿ. ಹಾಗಾಗಿ ದದ್ದಲ್ ಅವರನ್ನು ವಿಚಾರಣೆಗೆ ಒಳಪಡಿಸಿದರು.
ಅದಾದ ನಂತರ ಒಂದೇ ನಿಮಿಷ ದದ್ದಲ್ ಅವರನ್ನು ವಿಚಾರಣೆಗೆ ಒಳಪಡಿಸಿದರು. ನಾಗೇಂದ್ರ ಅವರ ಬಂಧನ ಆಯಿತು. ನಾಗೇಂದ್ರ ಎಲ್ಲ ಬಂಧನ ಆಯ್ತಲ್ಲ, ಆಮೇಲೆ ಬಂದ ವಿಚಾರ ಏನು? ಹಣಕಾಸು ಇಲಾಖೆಯಿಂದ ದುಡ್ಡು ಹೇಗೋಯ್ತು? ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ರು, ನೋಡ್ರಪ್ಪ ಇದು ಅಧಿಕಾರಿಗಳು ಮಾಡಿರೋ ತಪ್ಪು. ಹಾಗಿದ್ರೆ ಇಲ್ಲಿ ಕಲ್ಲೇಶ್ ಅನ್ನೋರು ಎಲ್ಲಿ ಬರ್ತಾರೆ? ಕಲ್ಲೇಶ್ ಅನ್ನುವಂಥ ಅಧಿಕಾರಿ ಎಲ್ಲಿ ಬರ್ತಾರೆ? ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅಲ್ಲಿ ಪದ್ಮನಾಭ್ ಬರ್ತಾರೆ, ಶಿವಕುಮಾರ್ ಅಂತ ಬರ್ತಾರೆ, ಪರಶುರಾಮ್ ಅಂತ ಬರ್ತಾರೆ, ಚಂದ್ರಶೇಖರಯ್ಯ ಬರ್ತಾರೆ. ಈ ಕಲ್ಲೇಶ್ ಯಾರು? ಅಲ್ಲಿಗೆ ಬರ್ತೀನಿ ನೋಡಿ. ಈ ವಾಲ್ಮೀಕಿ ನಿಗಮ ಅನ್ನೋದಿದೆಯಲ್ಲ, ಸಮಾಜ ಕಲ್ಯಾಣ ಇಲಾಖೆ ಅಂಡ್ರಲ್ಲಿ ಬರುತ್ತೆ. ಯಾವುದ್ರ ಅಂಡ್ರಲ್ಲಿ? ಸಮಾಜ ಕಲ್ಯಾಣ ಇಲಾಖೆ ಅಂಡ್ರಲ್ಲಿ ಬರುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಯಾರು? ಪ್ರಿಯಾಂಕ್ ಖರ್ಗೆ. ಸಮಾಜ ಕಲ್ಯಾಣ ಇಲಾಖೆ ಅಂಡ್ರಲ್ಲಿ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಇಲಾಖೆ ಬರುತ್ತೆ. ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಇಲಾಖೆ ಬರುತ್ತೆ. ಅದರ ಕೆಳಗೆ ಯಾವುದು ಬರುತ್ತೆ? ಈ ವಾಲ್ಮೀಕಿ ನಿಗಮ ಬರುತ್ತೆ. ವಾಲ್ಮೀಕಿ ನಿಗಮ, ಅದರ ಮೇಲೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಇಲಾಖೆ, ಅದರ ಮೇಲೆ ಸಮಾಜ ಕಲ್ಯಾಣ ಇಲಾಖೆ. ಪರಿಶಿಷ್ಟ ಜಾತಿಯಲ್ಲಿ ಎಮ್ ಡಿ ಯಾರಾಗಿದ್ದು? ಪದ್ಮನಾಭ್ ಎಮ್ ಡಿ ಆಗಿದ್ದರು. ಈಗ ಈ ಹಿಂದೆ ಈ ಪರಿಶಿಷ್ಟ ವರ್ಗದ ನಿರ್ದೇಶಕರಾಗಿದ್ದರು ಒಬ್ಬರು, ಅವರು ಕಲ್ಲೇಶ್. ಕಲ್ಲೇಶ್ ಎಲ್ಲಿದ್ದಾರೆ ಈಗ? ಸಮಾಜ ಕಲ್ಯಾಣ ಇಲಾಖೆಗೆ ವಾಪಸ್ ಹೋಗಿದ್ದಾರೆ, ಅಪರ ನಿರ್ದೇಶಕರಾಗಿದ್ದಾರೆ. ಮೇನ್ ಮಾತ್ರ ಸಂಸ್ಥೆಯಲ್ಲಿದ್ದಾರೆ. ಅವರನ್ನು ಕರೀತಾರೆ. ನೀವು ಇದ್ದಾಗ ದುಡ್ಡು ಆ ಕಡೆ ಈ ಕಡೆ ಆಗಿದೆಯಾ ಅಂತೇಳಿ ಇಡಿ ಅಧಿಕಾರಿಗಳು ಕೇಳ್ತಾರೆ. ನೀವು ಇವರು ಆರೋಪ ಏನು ಮಾಡೋದು? ನನ್ನ ಹತ್ರ ಹೇಳಿದ್ರು ಮುಖ್ಯಮಂತ್ರಿಗಳ ಹೆಸರು ಹೇಳು, ಮುಖ್ಯಮಂತ್ರಿಗಳ ಹೆಸರು ಹೇಳು, ಮುಖ್ಯಮಂತ್ರಿಗಳ ಹೆಸರು ಹೇಳು. ಹಾಗಂತ ಇವರೊಂದು ಕಂಪ್ಲೇಂಟ್ ಮಾಡ್ತಾರೆ, FIR. ಯಾರ ಮೇಲೆ? ತನ್ನ ಮೇಲೆ ಪ್ರಶ್ನೆ ಮಾಡಿದಂತಹ ಮಿತ್ತಲ್ ಮತ್ತು ಮುರಳೀಕೃಷ್ಣ ಅವರ ವಿರುದ್ಧ. ಇದನ್ನು ಕಾಂಗ್ರೆಸ್ ಗವರ್ಮೆಂಟ್ ಭಾಳ ಜೋರಾಗಿ ಇಟ್ಕೊಂಡು, ನೋಡಿ ಇಡಿ ಅಧಿಕಾರಿಗಳು ನಮ್ಮನ್ನು ಶಿಕ್ಷೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ FIR ದಾಖಲು ಮಾಡ್ತಾರೆ. ಅರ್ಥ ಆಯ್ತಲ್ಲ? ಸಮಾಜ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ SC ST ಇಲಾಖೆ, SC ST ಇಲಾಖೆ ಕೆಳಗೆ ವಾಲ್ಮೀಕಿ ನಿಗಮ ಬರೋದು. ಈ SC ST ಇಲಾಖೆಯಲ್ಲಿ ಈ ಹಿಂದೆ ಇವರು ನಿರ್ದೇಶಕರಾಗಿದ್ದರು. ಈ ಹಿಂದೆ ದುಡ್ಡು ಹೋಗಿದೆಯಾ ಅಂತ ಇವರ ಹತ್ರ ಕೇಳ್ತಾ ಇರೋದು ಇಡಿ. ಇವ್ರದ್ದೊಂದು ಕತೆ ಇದೆ, ಆಮೇಲೆ ಹೇಳ್ತೀನಿ. ಮೊಟ್ಟ ಮೊದಲ ಬಾರಿ ಇಡಿ ವಿರುದ್ಧ FIR ದಾಖಲಾಗುತ್ತೆ. ಮೊಟ್ಟ ಮೊದಲ ಬಾರಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ತಮ್ಮನ್ನು ಯಾರು ಪ್ರಶ್ನೆ ಮಾಡೋಕ್ಕೆ ಬಂದಿರ್ತಾರೆ, ಈಗ ನನ್ನನ್ನೊಬ್ಬರು ಪ್ರಶ್ನೆ ಮಾಡೋಕ್ಕೆ ಬಂದಿರ್ತಾರೆ, ನಾನು ಅವನ ವಿರುದ್ಧನೇ FIR ಮಾಡೋದು. ಕರ್ನಾಟಕದಲ್ಲಿ ಹಿಂದೆ ಈ ರೀತಿ ಘಟನೆಗಳು ನಡೆದಿಲ್ಲ. ಇಡಿ ಅಧಿಕಾರಿ ಮಿತ್ತಲ್ A1, ಮುರಳೀಕಣ್ಣನ್ A2. ಮುರಳೀಕೃಷ್ಣನ್ ಬರೋಬ್ಬರಿ 17 ಪ್ರಶ್ನೆಗಳನ್ನು ಕಲ್ಲೇಶ್ ಅವರಿಗೆ ಕೇಳಿದ್ರಂತೆ ಮಿತ್ತಲ್ ಮತ್ತು ಕಣ್ಣನ್. ಉತ್ತರ ಕೊಟ್ಟ ಕಲ್ಲೇಶಪ್ಪ ಅವರನ್ನು ನಿಲ್ಲಿಸಿದ್ರಂತೆ ಅಧಿಕಾರಿಗಳು. ನನ್ನ ತಪ್ಪಿಲ್ಲ ಎಂದರು, ಅರೆಸ್ಟ್ ಮಾಡ್ತೇವೆ ಅಂತ ಧಮಕಿ ಹಾಕಿ, ನಿನ್ನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರಂತೆ. 2 ವರ್ಷ ನಿನಗೆ ಬೇಲ್ ಸಿಗೋದಿಲ್ಲ, ಒಪ್ಕೊಂಬಿಡು ಏನು